ನಮಸ್ಕಾರ ರೀ ಸಾವುಕಾರ ಮಂದಿಗೆ. ಇವತ್ತಿನ ಟೈಟಲ್ ಮತ್ತು ಥಂಬ್ನೇಲ್ ನೋಡ್ಕೊಂಡು ಬಂದಿದ್ದೀರಾ. ಹಾಗಾಗಿ ಇವತ್ತಿನ ಒಂದು ವಿಷಯ ನಿಮಗೆ ಅರ್ಥ ಆಗಿದೆ ಅಂಥೇಳಿ ನಾನು ತಿಳ್ಕೊತಾ ಇದ್ದೀನಿ. ಯಾವ ಒಂದು ಟಾಪಿಕ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅಂತ ಹೇಳಿ. ಹೌದು, ಅದುವೇ ಯುವ ನಿಧಿ ಟಾಪಿಕ್ ಬಗ್ಗೆ ನಾನು ಇವತ್ತು ಚರ್ಚೆ ಮಾಡ್ತಾ ಇದ್ದೀನಿ. ಯುವ ನಿಧಿಗೆ ಕೊನೆಗೂ ಡೇಟ್ ಕೊಟ್ಟಿದ್ದಾರೆ. ಯಾವ ಒಂದು ಡೇಟ್ಗೆ ನೀವು ಅಪ್ಲಿಕೇಶನ್ ಹಾಕ್ಬೋದು ಮತ್ತು ಎಲ್ಲಿ ಅಪ್ಲಿಕೇಶನ್ ಹಾಕ್ಬೋದು ಅಂತ ಹೇಳಿ ಸರ್ಕಾರ ಕಡೆಯಿಂದ ಅನೌನ್ಸ್ಮೆಂಟ್ ಕೊಟ್ಟಿದ್ದಾರೆ. ಆ ಒಂದು ನ್ಯೂಸ್ ಬಗ್ಗೆ ಇವತ್ತು ನಾನು ಚರ್ಚೆ ಮಾಡ್ತಾ ಇದ್ದೀನಿ. ಹಾಗಾಗಿ ಯಾರು ವಿಡಿಯೋನ ಸ್ಕಿಪ್ ಮಾಡಬೇಡಿ, ದಯವಿಟ್ಟು ಕಂಪ್ಲೀಟಾಗಿ ನೋಡಿರಿ. ಹಾಗಂದ್ರೆ ಮಾತ್ರ ಈ ಒಂದು ಮಾಹಿತಿ ನಿಮಗೆ ಕಂಪ್ಲೀಟಾಗಿ ಗೊತ್ತಾಗುತ್ತೆ, ಇಲ್ಲಾಂದರೆ ಗೊತ್ತಾಗಲ್ಲ. ಸೊ ಬರ್ರಿ ಇವಾಗ ಟಾಪಿಕ್ ಸ್ಟಾರ್ಟ್ ಮಾಡಮಿ. ಆ್ಯಕ್ಚುಲಿ ಯುವ ನಿಧಿಗಿನ ಮುಂಚೆ ನನಗೆ ಗೃಹಲಕ್ಷ್ಮಿ ಬಗ್ಗೆ ತುಂಬ ಜನ ಡೌಟ್ಸ್ ಕೇಳ್ತಾ ಇದ್ದಾರೆ. ನಮ್ಮದು ಗೃಹಲಕ್ಷ್ಮಿ ಯೋಜನೆ ಹಣ ಪೆಂಡಿಂಗ್ ಇದೆ ಸರ್, ಇನ್ನೂ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಕೆಲವೊಬ್ಬರಿಗೆ 3ನೇ ಕಂತಿನ ಹಣ ಪೆಂಡಿಂಗ್ ಇರ್ಬೋದು, ಕೆಲವೊಬ್ಬರಿಗೆ 3 ಕಂತಿನ ಹಣ ಪೆಂಡಿಂಗ್ ಇರ್ಬೋದು, ಇನ್ನು ಕೆಲವೊಬ್ಬರಿಗೆ 2 ಕಂತಿನ ಹಣ ಪೆಂಡಿಂಗ್ ಇರ್ಬೋದು. ಸೊ ಈ ಒಂದು 3 ಕಂತಿನ ಹಣಕ್ಕೆ ಡೆಡ್ಲೈನ್ ಇರೋದು ಅಪ್ ಟು ಡಿಸೆಂಬರ್ 31ನೇ ತಾರೀಕುವರೆಗೂ. ಡಿಸೆಂಬರ್ 31ನೇ ತಾರೀಕು ಮೇಲುಗಡೆ ಏನಾದರೂ ನಿಮಗೆ ಹಣ ಬರಲಿಲ್ಲ ಅಂತ ತಿಳ್ಕೊಳ್ಳಿ, ಜನವರಿ 1 ಅಥವಾ 2ಕ್ಕೆ ಸರ್ಕಾರ ಕಡೆಯಿಂದನೇ ಒಂದು ಅನೌನ್ಸ್ಮೆಂಟ್ ಬರುತ್ತೆ. ಅಂದರೆ ಏನೆಲ್ಲ ಇಶ್ಯೂ ಆಗಿದೆ ನಮ್ಮ ಕಡೆಯಿಂದ ಅಥವಾ ಅವ್ರ ಕಡೆಯಿಂದ ಅಂಥೇಳಿ, ಟೆಕ್ನಿಕಲ್ ಇಶ್ಯೂನೋ ಅಥವಾ ಇನ್ನೂ ಫಂಡ್ ಕಡಿಮೆ ಇದೆ ಅಂಥೇಳಿ ಅವ್ರ ಕಡೆಯಿಂದ ಏನು ಇಶ್ಯೂ ಇರುತ್ತೆ ಅದನ್ನ ಅಪ್ಡೇಟ್ ಮಾಡ್ತಾರೆ. ಆವಾಗ ನಾನು ಖಂಡಿತವಾಗ್ಲೂ ಒಂದು ವಿಡಿಯೋ ಮಾಡಿ ಅದರ ಬಗ್ಗೆ ವಿಡಿಯೋನ ಪೋಸ್ಟ್ ಮಾಡ್ತೀನಿ ನನ್ನ ಚಾನಲ್ಲಿ, ಆವಾಗ ನೀವು ನೋಡ್ಕೊಳ್ಬೋದು. ಸೊ ಇವಾಗ ಮತ್ತೆ ನಾಳೆ ಯಾರಿಗೆಲ್ಲ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ 4ನೇ ಕಂತಿನದು, ಅವರು ಕೂಡ ನನ್ನ ಒಂದು ವಿಡಿಯೋಗೆ ಕಮೆಂಟ್ ಮಾಡಿ ಖಂಡಿತವಾಗ್ಲೂ. ಸೊ ಇವಾಗ ಬರ್ರಿ 4ನೇ ಕಂತಿನ ಹಣದ ಬಗ್ಗೆ ಇವಾಗೇನು ಡಿಸ್ಕಸ್ ಮಾಡೋದು ಬೇಕಾಗಿಲ್ಲ. ಇವಾಗ ನಾವು ಮಾತಾಡ್ತಿರೋದು ಯುವ ನಿಧಿ ಬಗ್ಗೆ. ಜಸ್ಟ್ ಯುವ ನಿಧಿ ಬಗ್ಗೆ ಮಾತಾಡೋಣ. ಯುವ ನಿಧಿ ಅಂದರೆ ಇವಾಗ ಹೆಸರಲ್ಲೇ ಇದೆ, ಯುವ ನಿಧಿ ಅಂದರೆ ಯುವ ಅಂದರೆ ಯುವಕರು, ನಿಧಿ ಅಂದರೆ ಹಣ, ಅಂದರೆ ಯುವಕರಿಗೆ ಹಣ. ಈ ಒಂದು ಕಾಂಗ್ರೆಸ್ ಸರ್ಕಾರ ಗೆದ್ದ ಮೇಲೆ ಸ್ಟೂಡೆಂಟ್ಗೆ ಬಹುಮುಖ್ಯವಾದ ಯೋಜನೆಗಳಲ್ಲಿ ಒಂದು ಅಂದರೆ ಯುವ ನಿಧಿ ಯೋಜನೆ ಅಂತ ಹೇಳ್ಬೋದು. ಏನಕ್ಕಂದರೆ ಇವಾಗ ಡಿಗ್ರಿ ಮತ್ತು ಡಿಪ್ಲೊಮಾ ಆದವರು ಪಾಸ್ಔಟ್ ಆಗಿಬಿಟ್ಟು ಇವಾಗ ಪಾಪ ಕೆಲಸ ಇಲ್ದಿರೋ ಮನೇಲಿ ಕೂತಿರ್ತಾರೆ. ಇವಾಗ ಮನೆಯಲ್ಲಿ ಕೆಲವೊಂದು ಅಮೌಂಟ್ ಕೇಳೋಕ್ಕಾಗಲ್ಲ. ಹಾಗಾಗಿ ಅಂಥವ್ರಿಗೆ ಒಂದು ಸಣ್ಣ ಪ್ರಮಾಣದ ಅಮೌಂಟ್ ಆಗಲಿ, ಪಾಕೆಟ್ ಮನಿ ಅಂತ ಅಂದ್ಕೊಳ್ಳಿ, ಸೊ 1,500ರಿಂದ 3,000ವರೆಗೂ ಸಿಗ್ತಿದೆ. ಡಿಪ್ಲೊಮಾ ಮಾಡಿದವರಿಗೆ 1,500, ಡಿಗ್ರಿ ಮಾಡಿದವರಿಗೆ 3,000 ಸಿಗ್ತಿದೆ. ಇದನ್ನು ಪಾಕೆಟ್ ಮನಿ ಅಂದ್ಕೊಂಡು ಕೂಡ ಏನು ತಪ್ಪಿಲ್ಲ. ಸೊ ಎಲ್ಲಿವರೆಗೂ ಸಿಗುತ್ತೆ ಈ ಒಂದು ಹಣ ಅಂದರೆ ಅಪ್ ಟು ನಿಮಗೆ ಕೆಲಸ ಸಿಗೋವರೆಗೂ, ಅದು ಪ್ರೈವೇಟ್ ಆಗಲಿ ಗೌರ್ಮೆಂಟ್ ಆಗಲಿ, ಯಾವುದೇ ರೀತಿ ಒಂದು ಜಾಬ್ ಸಿಗೋವರೆಗೂ ನಿಮಗೆ ಆ ಒಂದು ಹಣ ಸಿಗ್ತಾ ಹೋಗುತ್ತೆ. ಈ ಒಂದು ಹಣಕ್ಕೆ ಸಿಗಬೇಕಂದ್ರೆ ಏನು ಕಂಡೀಷನ್ಸ್ ಅಂದರೆ ನೀವು 2022-23ರಲ್ಲಿ ಪಾಸ್ಔಟ್ ಆಗಿರಬೇಕು ಮತ್ತು ನಿಮ್ಮದೇ ಯಾವುದೇ ರೀತಿಯ ಒಂದು ಬ್ಯಾಕ್ ಕ್ಲಾಸ್ ಇರಲೇಬಾರ್ದು. ಅಂದರೆ ನಿಮಗೊಂದು ಸಬ್ಜೆಕ್ಟ್ಸು ಯಾವುದೇ ರೀತಿಯ ಫೇಲ್ ಆಗಿರ್ಬೇಕು, ಬ್ಯಾಕ್ ಕ್ಲಾಸ್ ಅಂದರೆ ಉಳಿದಿರಬಾರ್ದು, ಸಬ್ಜೆಕ್ಟ್ ಇಳಿದಿರಬಾರ್ದು. ಸೊ ನೀವು 2022-23ರಲ್ಲಿ ನಿಮ್ಮ ಒಂದು ಕೋರ್ಸ್ನ ಕಂಪ್ಲೀಟ್ ಮಾಡಿದರೆ ಈ ಒಂದು ಯೋಜನೆಗೆ ನೀವು ಅಪ್ಲಿಕೇಶನ್ ಹಾಕಬಹುದು. ಸೊ ಇಷ್ಟೇ ಸಾಕು. ಅಥವಾ ನಾವು 2022-23ರಲ್ಲಿ ಪಾಸ್ಔಟ್ ಆಗಿದ್ದೀವಿ, ನಮ್ಮದೇ ಯಾವುದೇ ರೀತಿಯ ಬ್ಯಾಕ್ ಕ್ಲಾಸ್ ಇಲ್ಲ, ಎಲ್ಲರೂ ಅಪ್ಲಿಕೇಶನ್ ಹಾಕ್ಬೋದಾ ಅಂತ ಕೇಳಿದರೆ ಇಲ್ಲ, ಅಲ್ಲೂ ಕೆಲವು ಕಂಡೀಷನ್ಸ್ ಇದೆ. ಆ ಒಂದು ಕಂಡೀಷನ್ಸ್ ಏನಂದರೆ ಮತ್ತು ನೀವು ಕರ್ನಾಟಕದವರೇ ಆಗಿರಬೇಕು. ಮೇನ್ಲಿ ಇದು ಒಂದು ಮೇನ್ ಕಂಡೀಷನ್ಸ್, ನೀವು ಕರ್ನಾಟಕದವರೇ ಆಗಿರಬೇಕಂದ್ರೆ ನಿಮ್ಮೊಂದು ರೆಸಿಡೆನ್ಷಿಯಲ್ ಪ್ರೂಫ್ ಏನಿರುತ್ತೆ, ಆಧಾರ್ ಕಾರ್ಡ್ ಆಗಲಿ ರೇಷನ್ ಕಾರ್ಡ್ ಆಗಲಿ, ಅಲ್ಲಿ ಅಡ್ರೆಸ್ಸು ಕರ್ನಾಟಕದ ಮೆನ್ಷನ್ ಆಗಿರಬೇಕು. ಈ 2 ಇದ್ದರೆ ಸಾಕು, ನೀವು ಅಪ್ಲಿಕೇಶನ್ ಹಾಕಬಹುದು. ಯಾವತ್ತು ನೀವು ಅಪ್ಲಿಕೇಶನ್ ಹಾಕ್ಬೋದಾದರೆ ಡಿಸೆಂಬರ್ 21ನೇ ತಾರೀಕು ಕರ್ನಾಟಕ ಸರ್ಕಾರ ಒಂದು ಅಫಿಷಿಯಲ್ ಡೇಟ್ ಕೊಟ್ಟಿದೆ. ಡಿಸೆಂಬರ್ 21ನೇ ತಾರೀಕಿಂದ ಯುವ ನಿಧಿಗೆ ಅಪ್ಲಿಕೇಶನ್ ಹಾಕ್ಬೋದು ಅಂತ ಹೇಳಿ. ಎಲ್ಲಿ ಅಪ್ಲಿಕೇಶನ್ ಹಾಕೋದಾದರೆ ನೀವು ನಿಮ್ಮ ಹತ್ತಿರದ ಯಾವುದೇ ಒಂದು ಸೇವಾ ಸಿಂಧು ಯೋಜನೆ ಮತ್ತು ಗ್ರಾಮ ಒನ್ ಇರುತ್ತಲ್ಲ, ಅಲ್ಲಿ ಹೋಗ್ಬಿಟ್ಟು ನೀವು ಅಪ್ಲಿಕೇಶನ್ನ ಹಾಕ್ಬೋದು. ಮತ್ತು ಅಪ್ಲಿಕೇಶನ್ ಹಾಕೋಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅನ್ನೋದಾದರೆ ನಿಮ್ಮ ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಪಾಸ್ಬುಕ್ ಮತ್ತು ನಿಮ್ಮೊಂದು ಆಧಾರ್ಗೆ ರಿಜಿಸ್ಟರ್ ಇರೋಂಥ ಮೊಬೈಲ್ ನಂಬರ್, ನಿಮ್ಮ ಮಾಸ್ ಕಾರ್ಡ್ಸ್ ಮತ್ತು TC, ಇಷ್ಟು ಡಾಕ್ಯುಮೆಂಟ್ಸ್ ಬೇಕೇ ಬೇಕು. ಮತ್ತು ಅಡಿಷ್ನಲ್ ಆಗಿ ನಿಮ್ಮ ಒಂದು ಇದಕ್ಕೆ ರೆಸಿಡೆನ್ಷಿಯಲ್ ಪ್ರೂಫ್ಗೆ ನೀವು ರೇಷನ್ ಕಾರ್ಡ್ ಸಮೇತ ತೊಗೊಂಡು ಹೋಗ್ಬೋದು. ಮತ್ತು ಇಲ್ಲಿ ಇನ್ನೊಂದು ಮೇನ್ ಪಾಯಿಂಟ್ ಏನಂದರೆ ನಿಮ್ಮ ಆಧಾರ್ ಮತ್ತು ನಿಮ್ಮ ಬ್ಯಾಂಕ್ ಸೀಡಿಂಗ್ ಆಗಿರಲೇಬೇಕು. ಏನಕ್ಕಂದರೆ ನಿಮ್ಮ ಒಂದು ಆಧಾರ್ ಮತ್ತು ಬ್ಯಾಂಕ್ ಸೀಡಿಂಗ್ ಆಗಿಲ್ಲ ಅಂದರೆ ಅಮೌಂಟ್ ನಿಮಗೆ ಬರೋದಿಲ್ಲ. ಇವಾಗ ಅಮೌಂಟ್ ಏನು ಟ್ರಾನ್ಸ್ಫರ್ ಆಗ್ತಿದೆ DBT ಥ್ರೂ ಟ್ರಾನ್ಸ್ಫರ್ ಆಗ್ತಿರೋ, ಅಂದರೆ ಡೈರೆಕ್ಟ್ ಬೆನಿಫಿಷರಿ ಟ್ರಾನ್ಸ್ಫರ್ ಅಂತ ಹೇಳಿ ಕರಿತೀವಿ. ಹಾಗಾಗಿ ನಿಮ್ಮ ಒಂದು ಅಕೌಂಟ್ಗೆ ಆಧಾರ್ ಸೀಡಿಂಗು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾರೆಲ್ಲ ಆಧಾರ್ ಸೀಡಿಂಗ್ ಮಾಡಿಲ್ಲೋ ದಯವಿಟ್ಟು ನಿಮ್ಮ ಒಂದು ಅಕೌಂಟ್ಗೆ ಆಧಾರ್ ಸೀಡಿಂಗ್ ಕೂಡ ಮಾಡ್ಕೊಳ್ಳಿ. ಹಾಗೆ ಲಾಸ್ಟ್ಗೆ ಒಂದು ಫೋಟೋ ಸಮೇತ ತೊಗೊಂಡು ಹೋಗಿರಿ, ಪಾಸ್ಪೋರ್ಟ್ ಸೈಜ್ ಫೋಟೋನು ಬೇಕಾಗುತ್ತೆ ಈ ಒಂದು ಡಾಕ್ಯುಮೆಂಟ್ಸ್ಗೆ. ಡಾಕ್ಯುಮೆಂಟ್ಸ್ನ ನಾನು ಮತ್ತೊಮ್ಮೆ ರಿಪೀಟ್ ಮಾಡ್ತಾ ಇದ್ದೀನಿ, ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಪಾಸ್ಬುಕ್ಕು ಮತ್ತು ನಿಮ್ಮ ಒಂದು ಆಧಾರು, ನಿಮ್ಮ ಒಂದು ಮಾಸ್ ಕಾರ್ಡ್ಸು, ನಿಮ್ಮ ಒಂದು ಕೋರ್ಸ್ ಕಂಪ್ಲೀಟ್ ಸರ್ಟಿಫಿಕೇಟು, ನಿಮ್ಮ ಫೋಟೋ ಮತ್ತು ನಿಮ್ಮ ಒಂದು 10th ಮಾಸ್ ಕಾರ್ಡ್ ಸಮೇತ ಇಲ್ಲಿ ಬೇಕಾಗುತ್ತೆ. ರೆಫರೆನ್ಸ್ಗೆ ನಿಮ್ಮ ಒಂದು ರೆಸಿಡೆನ್ಷಿಯಲ್ ಪ್ರೂಫ್ಗೆ ಆಧಾರ್ ಜೊತೆಗೆ ನೀವು ರೇಷನ್ ಕಾರ್ಡ್ನ ಸಮೇತ ತೊಗೊಂಡೋಗಿಲ್ಲ, ವೋಟರ್ ಐ ಡಿನೂ ಬೇಕಾದರೆ ತೊಗೊಂಡು ಹೋಗಬಹುದು. ಈ ಒಂದು ಇಷ್ಟು ಡಾಕ್ಯುಮೆಂಟ್ಸ್ನ ತೊಗೊಂಡು ಡಿಸೆಂಬರ್ 21ನೇ ತಾರೀಕಿಂದ ನೀವು ನಿಮ್ಮ ಹತ್ತಿರದ ಸೇವಾ ಸಿಂಧು ಗ್ರಾಮ ಒನ್ನಲ್ಲಿ ಹೋಗ್ಬಿಟ್ಟು ಯುವ ನಿಧಿಗೆ ಅಪ್ಲಿಕೇಶನ್ ಹಾಕಿ ಅಂದರೆ ಅವ್ರ ಕಡೆಯಿಂದ ಅವರು ಅಪ್ಲಿಕೇಶನ್ನ ಹಾಕ್ತಾರೆ. ಸೊ ಇದು ಇವತ್ತಿನ ಮಾಹಿತಿ ಫ್ರೆಂಡ್ಸ್. ನಿಮಗೆ ಏನಾದರೂ ಈ ಒಂದು ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ,
ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಖಡಕ್ ಮಂದಿ ಯೂಟ್ಯೂಬ್ ಚಾನಲ್ಗೆ. ಧನ್ಯವಾದಗಳು.